ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಗುರುಪ್ರವೇಶ ಹೋಗ್ತಾಯಿದ್ದೀನಿ. ನಮ್ಮ ಆಂಟಿ ಗುರುಪ್ರವೇಶ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ರೆಡಿಯಾಗು ಅಂತ ಹೇಳಿದ್ರು. ನೋಡಿ, ಇದೇನಂತ ಔಟ್ಫಿಟ್ ಇವತ್ತು ರೆಡಿಯಾಗಿದ್ದೀನಿ. ಆದರೂ ನೋಡ್ತಿದ್ದೀನಿ ಚೆನ್ನಾಗಿ ಕಾಣ್ತಿದ್ದೀನಿ ಇಲ್ವಾ ಅಂತ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ನನ್ನ ಇನ್ವೈಟ್ ಮಾಡಿಲ್ಲ, ನಮ್ಮ ಆಂಟಿನ ಇನ್ವೈಟ್ ಮಾಡಿರೋದು. ಕರೀದೇ ಹೋಗ್ತಿರೋದು ಗುರುಪ್ರವೇಶಕ್ಕೆ. ಹೋಗ್ಬಿಟ್ಟು ಅಲ್ಲಿ ಊಟ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಬರೋಣ ಅಂತ ಸರಿ ಅಂದ್ಬಿಟ್ಟು ರೆಡಿ ಆದೆ. ನಮ್ಮ ಆಂಟಿ ಇನ್ನೂ ಬಂದೇ ಇರಲಿಲ್ಲ. ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದೇ ಇರಲಿಲ್ಲ. ಕೊನೆಗೂ ಕಾಲ್ ಬಂತು. ಸರಿ ಅಂದ್ಬಿಟ್ಟು ಹೋಗೋಣ ಅಂತ ಆಂಟಿ ಮೇನ್ ರೋಡಿಗೆ ಬಾ ಅಂತಂದರು. ತುಂಬ ಬಿಸಿಲು ಇತ್ತು. ಮೇನ್ ರೋಡಿಗೆ ಹೋಗ್ತಾಯಿದ್ದೀನಿ. ಮೇನ್ ರೋಡೇ ಸಿಗ್ತಾನೇ ಇಲ್ಲ. ಮೇನ್ ರೋಡು ನನ್ನ ಮಂಚನಕ್ಕೆ ಮೇನ್ ರೋಡೇ ಎಲ್ಲಿ ಮರ್ತೋಗೈತಾ ಅಂತ ಅಂದ್ಕೊಬಿಟ್ಟೆ. ಹೋಗ್ತಾನೇ ಇದ್ದೀನಿ. ಫುಲ್ ಬಿಸಿಲು, ವೆರಿ ಹೆವಿ ಬಿಸಿಲು. ವೀಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ. ಕಣ್ಣೆಲ್ಲ ಮುಚ್ಕೊಂಡು ಅಟ್ಲಿಗೆ ಒಂದು ವೀಡಿಯೋ ಮಾಡಿದೆ. ಎಲ್ಲಿ ಹೋಗ್ತಿದ್ದೀನಿ ಸಿಗ್ತಾನೆ ಇಲ್ಲ, ಈ ಆಂಟಿ ಎಲ್ಲಿ ನಿಂತವ್ರೆ ಅಂತ ಅಂದ್ಕೊಬಿಟ್ಟೆ. ಲಾಸ್ಟಲ್ಲಿ ನೋಡಿದ್ರೆ ಮೇನ್ ರೋಡಿಗೆ ಬಂದಿದ್ದೆ. ಸರಿ ಅಂದ್ಕೊಂಡು ಗಾಡಿ ಸೀದಾ ಡೈರೆಕ್ಟಾಗಿ ಹೋಳಿಗೆ ಊಟ ಹಾಕಿದ್ದು. ಹೊಟ್ಟೆ ತುಂಬ ಹೋಳಿಗೆ ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದು, ಮನೆ ಏನೂ ನೋಡಿಲ್ಲ, ಕರೀದೇ ಹೋಗಿದ್ವಲ್ಲ. ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ರೆಸ್ಟ್ ಮಾಡಿ ತಿರ್ಗಾ ಎದ್ದು ಕಡಲೆ ಬೀಜ ಇತ್ತು. ಕಡಲೆ ಬೀಜನ ಚೆನ್ನಾಗಿ ಹುರಿದಿಟ್ಟಿದೆ. ಇದಪ್ಪ ಕಡಲೆ ಬೀಜಲ್ಲಿ ಬರ್ಫಿ ಮಾಡೋಣ ಅಂದ್ಕೊಂಡು ಸರಿ ನಡಿ ಅಂತ ಅಂದ್ಬಿಟ್ಟು ಇನ್ನೂ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು. ಅದಕ್ಕೆ ಕಡಲೆ ಬೀಜನ ಚೆನ್ನಾಗಿ ಹುರಿದಿದೆ. ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಹಸಿಕೆ ಎಲ್ಲ ತೆಗ್ದು ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಕಡಲೆ ಬೀಜ ತಿನ್ನೋದ್ರಿಂದ ನಮಗೆ ಒಳ್ಳೆ ಹೆಲ್ತ್ ಸಿಗುತ್ತೆ. ಡೈಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿಯಾರು ಒಂದು ಸ್ವಲ್ಪ ತಿನ್ನಲೇಬೇಕು. ಇದು ಬಡವ್ರ ಬಾದಾಮಿ ಅಂತ ಅಂತಾರೆ. ಆ ಕಾಲದಿಂದನೂ ಹೇಳ್ಕೊಬರ್ತಿರೋದು. ಈಗ ಮಿಕ್ಸಿಗೆ ಹಾಕಿ ಅದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ವಿತೌಟ್ ವಾಟರ್ ಅದನ್ನ ಪೌಡ್ರ್ ಮಾಡಿ ಎತ್ಕೊಳ್ಳೋಣ. ಈಗ ನಾನು ಪೌಡ್ರ್ ಮಾಡಿ ಎತ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಹಾಕಿಟ್ಬಿಟ್ಟು ನೆಕ್ಸ್ಟ್ ಬೌಲ್ಗೆ ಹಾಕ್ಕೊಂಡು ಈಗ ಒಂದು ಪ್ಯಾನ್ಗೆ ಒಂಚೂರು ನೀವು ಎಷ್ಟು ಸ್ವೀಟ್ಸ್ ತಿಂತೀರಾ ಅದ್ರ ಮೇಲೆ ಡಿಪೆಂಡು. ಈಗ ನಾನು ಲೈಟಾಗಿ ತಿಂತೀರ, ಅದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕಿ ನೀರು ಹಾಕಿ ಅದನ್ನ ಕುದಿಯೋಕ್ಕೆ ಬಿಡೋಣ. ಈಗ ಆ ಬೌಲ್ಗೆ ನಾವು ಹಾಕಿದ್ವಲ್ಲ ಕಡಲೆ ರುಬ್ಬಿದ್ದು, ಅದನ್ನ ಹಾಕ್ಕೊಂಡು ಕಡಲೆ ಬೀಜ ರುಬ್ಬಿದ್ವಲ್ಲ ಅದು ಹಾಕ್ಕೊಂಡು ಪೌಡ್ರು, ಹಾಲಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ಇದಕ್ಕೆ ಬೇಕಾದ್ರೆ ಏಲಕ್ಕಿನೂ ಹಾಕ್ಕೋಬೋದು, ಒಂಚೂರು ಚಿಟಿಕೆ ಅಷ್ಟು, ಮತ್ತು ಉಪ್ಪು ಹಾಕ್ಕೋಬೋದು. ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆಲ್ರೆಡಿ ನಾವು ಸಕ್ಕರೆ ಪಾನಕ ಮಾಡಿದ್ವಲ್ಲ, ಅದನ್ನ ಚೆನ್ನಾಗಿ ಕುದೀತಾ ಇದ್ದು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಮುದ್ದೆಗೆ ಮಿಕ್ಸ್ ಮಾಡ್ಕೋತೀವಲ್ಲ ಅಷ್ಟು ತಿಕ್ಕಾಗಿ ಬರಬೇಕು. ಈಗ ನೋಡಿ ಚೆನ್ನಾಗಿ ಮಿಕ್ಸ್